ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿರುವ ಹೊಸ ಕೋರ್ಟ್ ರೂಮ್ ಡ್ರಾಮಾ ಹೇಗಿದೆ ಎಂದು ರಿವ್ಯೂ ಮಾಡೋಣ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು, ಈ ಸಿನಿಮಾದ ಬಗ್ಗೆಯೇ ಫುಲ್ ಚರ್ಚೆ ನಡೆಯುತ್ತಿದೆ. 2 ಗಂಟೆಗಳ ಅವಧಿಯ ಈ ಸಿನಿಮಾ ನಿಜಕ್ಕೂ ಆ ಹೈಪ್ಗೆ ತಕ್ಕಂತೆ ಇದೆಯಾ, ಅಥವಾ ಕೇವಲ ಒಂದು ಒನ್ ಟೈಮ್ ವಾಚ್ ಸಿನಿಮಾನಾ ಎಂಬುದರ ಬಗ್ಗೆ ಈಗ ಡೀಟೇಲ್ ಆಗಿ ಮಾತನಾಡೋಣ. ಸಿನಿಮಾದ ಮುಖ್ಯ ಕಥಾಹಂದರದ ಬಗ್ಗೆ ಹೇಳುವುದಾದರೆ, ಇದೊಂದು ಪಕ್ಕಾ ಕೋರ್ಟ್ ರೂಮ್ ಡ್ರಾಮಾ. ಆಸಕ್ತಿದಾಯಕ ವಿಷಯವೇನೆಂದ್ರೆ, ಒಬ್ಬ ಹಿರಿಯ ವಕೀಲೆ ತನ್ನ ಸ್ವಂತ ಮಗಳ ವಿರುದ್ಧವೇ ಕೋರ್ಟ್ನಲ್ಲಿ ವಾದಕ್ಕಿಳಿತಾರೆ. ಅಸಲಿಗೆ ಅವರಿಬ್ಬರು ಡೀಲ್ ಮಾಡ್ತಿರುವ ಆ ಕೇಸ್ ಏನು, ಆ ಕೇಸ್ ಯಾರ ಬಗ್ಗೆ, ಇದರಲ್ಲಿ ಸೋನಾಕ್ಷಿ ಸಿನ್ಹಾ ಹಾಗೆಯೇ ಜ್ಯೋತಿಕಾ ಅವರ ಪಾತ್ರಗಳ ಪ್ರಾಮುಖ್ಯತೆ ಏನು, ಫೈನಲ್ ಆಗಿ ಆ ಕೋರ್ಟ್ ಹೋರಾಟದಲ್ಲಿ ಗೆದ್ದವರು ಯಾರು ಎನ್ನುವುದೇ ಈ ಸಿನಿಮಾದ ಕಾನ್ಸೆಪ್ಟ್. ಕಥೆಯಲ್ಲಿ ಬರುವ ಕೆಲವು ಫ್ಲ್ಯಾಶ್ಬ್ಯಾಕ್ ಎಪಿಸೋಡ್ಗಳು, ಫ್ಯಾಮಿಲಿ ಎಮೋಷನ್ಸ್ ಕೂಡ ಕಥೆಗೆ ಒಳ್ಳೆ ಲೀಡ್ ನೀಡ್ತವೆ. ಅಸಲು ಟ್ವಿಸ್ಟ್ ಏನು ಎಂದು ತಿಳಿಯಬೇಕಾದ್ರೆ ನೀವು ಕ್ಲೈಮ್ಯಾಕ್ಸ್ನಲ್ಲಿ ಬರುವ ಆ ಕೊನೆಯ 30 ನಿಮಿಷಗಳನ್ನು ನೋಡ್ಲೇಬೇಕು. ಪ್ಲಸ್ ಪಾಯಿಂಟ್ಸ್, ಹೈಲೈಟ್ಸ್. ನಟ ನಟಿಯರ ಅಭಿನಯ. ಈ ಸಿನಿಮಾದಲ್ಲಿ ನಮ್ಮನ್ನು ಹಿಡಿದಿಡುವ ಪ್ರಮುಖ ಅಂಶವೆಂದರೆ ಸೋನಾಕ್ಷಿ ಸಿನ್ಹಾ ಮತ್ತು ಜ್ಯೋತಿಕಾ ಅವರ ನಟನೆ. ಸೋನಾಕ್ಷಿಯವರು ಬೋಲ್ಡ್ ವಕೀಲೆಯ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಇನ್ನು ಜ್ಯೋತಿಕಾ ಅವರು ಬುದ್ಧಿವಂತ ಸ್ಟೆನೋಗ್ರಾಫರ್ ಆಗಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇಂತಹ ಬೋಲ್ಡ್ ಟಚ್ ಇರುವ ಪಾತ್ರದಲ್ಲಿ ಜ್ಯೋತಿಕಾ ಅವರನ್ನು ನೋಡುವುದು ಸ್ವಲ್ಪ ಹೊಸದಾಗಿ ಅನಿಸುತ್ತದೆ. ಇವರಿಬ್ಬರ ನಡುವಿನ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಸಿನಿಮಾಗೆ ದೊಡ್ಡ ಪ್ಲಸ್. ಡೈಲಾಗ್ಸ್ ಮತ್ತು ವಿಜುವಲ್ಸ್. ಸರಿಯಾದ ಆಧಾರಗಳಿಲ್ಲದೆ ಯಾರನ್ನೂ ಅಪರಾಧಿಗಳನ್ನಾಗಿ ಮಾಡಬಾರದು, ಎಲ್ಲರಿಗೂ ನ್ಯಾಯ ಸಿಗಬೇಕು ಎಂಬ ಸ್ಟ್ರಾಂಗ್ ಪಾಯಿಂಟ್ ಮೇಲೆ ಈ ಸಿನಿಮಾ ಸಾಗುತ್ತದೆ. ಕೋರ್ಟ್ ದೃಶ್ಯಗಳಲ್ಲಿ ಬರುವ ಡೈಲಾಗ್ಸ್ ತುಂಬಾ ಪವರ್ಫುಲ್ ಆಗಿ ಸನ್ನಿವೇಶಕ್ಕೆ ಪರ್ಫೆಕ್ಟ್ ಆಗಿ ಸಿಂಕ್ ಆಗಿವೆ. ಹಾಗೆಯೇ ಛಾಯಾಗ್ರಹಣ ಅಂದ್ರೆ ಸಿನಿಮಾಟೋಗ್ರಫಿ, ಪಿಕ್ಚರ್ ಕ್ವಾಲಿಟಿ ಕೂಡ ತುಂಬಾ ನೀಟಾಗಿದೆ. ರೂಟೀನ್ ಕ್ಲೈಮ್ಯಾಕ್ಸ್. ಡೈಲಾಗ್ಸ್ ಎಷ್ಟೇ ಚೆನ್ನಾಗಿದ್ರೂ ಕಥೆಯ ನಿರೂಪಣೆ ಮಾತ್ರ ನಾವು ಊಹಿಸಿದಂತೆಯೇ ತುಂಬಾ ಸಾಧಾರಣವಾಗಿ ಸಾಗುತ್ತೆ. ಮುಂದೆ ಏನಾಗುತ್ತೆ ಎಂಬ ಸಸ್ಪೆನ್ಸ್ ಆಗ್ಲಿ, ಥ್ರಿಲ್ ಆಗ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಮಿಸ್ ಆಗಿದೆ. ಅಂತಿಮವಾಗಿ ಯಾರು ಗೆಲ್ತಾರೆ ಎಂಬುದನ್ನ ನಾವು ಮೊದಲೇ ಸುಲಭವಾಗಿ ಊಹಿಸ್ಬಿಡ್ಬೋದು. ಹಿನ್ನೆಲೆ ಸಂಗೀತ, ಬಿಜಿಎಂ. ಸಾಮಾನ್ಯವಾಗಿ ಇಂತಹ ಕೋರ್ಟ್ ರೂಮ್ ಡ್ರಾಮಾಗಳಿಗೆ ಹಿನ್ನೆಲೆ ಸಂಗೀತವೇ ಪ್ರಾಣ, ಆದರೆ ಇದರಲ್ಲಿ ಮ್ಯೂಸಿಕ್ ತುಂಬಾ ಡಲ್ ಆಗಿ ಸೈಲೆಂಟ್ ಆಗಿದೆ. ಸಿನಿಮಾದ ವೇಗ ಮೊದಲೇ ಸ್ವಲ್ಪ ಸ್ಲೋ ಆಗಿದೆ ಅಂದ್ರೆ ಈ ಡಲ್ ಬಿಜಿಎಂನಿಂದಾಗಿ ಸಿನಿಮಾ ಮತ್ತಷ್ಟು ನಿಧಾನವಾದ ಫೀಲಿಂಗ್ ಬರುತ್ತೆ. ಇನ್ನು ಈ ಸಿನಿಮಾವನ್ನು ಫ್ಯಾಮಿಲಿ ಜೊತೆ ಕುಳಿತು ನೋಡಬಹುದಾ ಅಂದ್ರೆ, ಕಥೆಯಲ್ಲಿ ಕೆಲವು ಬೋಲ್ಡ್ ಎಲಿಮೆಂಟ್ಸ್ ಮತ್ತು ಮಾಡರ್ನ್ ಟಚ್ ಇರುವುದರಿಂದ ಕುಟುಂಬ ಸಮೇತರಾಗಿ ನೋಡುವಾಗ ಕೆಲವು ದೃಶ್ಯಗಳು ಮುಜುಗರ ತರಿಸುವ ಸಾಧ್ಯತೆ ಇದೆ. ಫೈನಲ್ ವರ್ಡಿಕ್ಟ್. ಒಟ್ಟಾರೆಯಾಗಿ ಹೇಳ್ಬೇಕೆಂದ್ರೆ, ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆದ್ರೂ ಇಂಟರ್ವೆಲ್ ಸಮಯಕ್ಕೆ ಮೇನ್ ಸ್ಟೋರಿ ಶುರುವಾಗಿ ಕೊಂಚ ಆಸಕ್ತಿ ಮೂಡಿಸುತ್ತೆ. ಅಲ್ಲಿಂದ ಕಥೆ ನಿಧಾನವಾಗಿ ಸಾಗಿ ಒಂದು ಸಿಂಪಲ್ ಕ್ಲೈಮ್ಯಾಕ್ಸ್ನೊಂದಿಗೆ ಮುಗಿಯುತ್ತೆ. ಹಾಗಾಗಿ ನೀವು ಕೋರ್ಟ್ ರೂಮ್ ಡ್ರಾಮಾಗಳನ್ನು ಇಷ್ಟಪಡುವವರಾಗಿದ್ರೆ ಟೈಮ್ ಪಾಸ್ಗಾಗಿ ಒಮ್ಮೆ ನೋಡಬಹುದು. ಇದು ಖಂಡಿತವಾಗಿಯೂ ಒಂದು ಒನ್ ಟೈಮ್ ವಾಚಬಲ್ ಸಿನಿಮಾ. ನನ್ನ ರೇಟಿಂಗ್ 2.75 ಔಟ್ ಆಫ್ 5. ಇದೇ ರೀತಿಯ ಮತ್ತಷ್ಟು ಜೆನ್ಯೂನ್ ರಿವ್ಯೂಗಳಿಗಾಗಿ ನಮ್ಮ ಜೀವನ ಜ್ಯೂಟಿ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.